ಫ್ಯಾಕ್ಟ್ರಿ ಭಾಳಷ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಆದರೆ ಈಗ ಏನೋ 14 ಘಟಕನ ಪ್ರಾರಂಭ ಮಾಡೋದ್ರಿಂದ ಸಮಾಜಕ್ಕೆ ಯಾವುದೇ ಒಂದು ತೊಂದರೆ ಆಗೋದ ರೀತಿ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟವ್ರೆ. ಮಾಡಿದ್ರೆ ನಮಗೆ ಭಾಳ ಅನುಕೂಲ ಆಯ್ತದೆ. ರೈತರುಗಳು ಅಭಿವೃದ್ಧಿವಂತಾರೆ. ರೈತರಿಗೆ ಇವತ್ತು ಕಬ್ಬು ಬಿಟ್ರೆ ಇನ್ನು ಬೇರೆ ವಾಣಿಜ್ಯ ಬೆಳೆಗಳು ನಮ್ಮ ತಾಲೂಕಲ್ಲಿ ಯಾವುದೂ ಇಲ್ಲ. ಅಡಿಕೆ ತೆಂಗು ಇವತ್ತು ನೀರಿಲ್ದೇ ಎಲ್ಲ ಒಣಗ್ತಾವೆ. ಆದ್ದರಿಂದ ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗೋದಾದರೆ ಮಾಡ್ಬೋದು ಅಂತೇಳಿ ನಾವು ಸೂಚಿಸ್ತೀವಿ. 53 ಮಿಲ್ನಲ್ಲಿ 14 ರನ್ನಿಂಗಲ್ಲಿ ಇರೋದು ಬೇಕಾ ಸಂಖ್ಯೆ ಅನಾನುಕೂಲ ಆಗ್ತಿರೋದು ಈ ತಾಲೂಕಿನಲ್ಲಿ ಆಯ್ತದ? ಈ ತಾಲೂಕಿನಲ್ಲಿ ಆಯ್ತದ? ಯಾಕೆ ಜನ ಇದನ್ನು ಮಂದಟ್ ಮಾಡ್ಕೊಬಿಟ್ರು? ಅನಾನುಕೂಲ ಆಯ್ತದ ಅಂತ ಈ ತಾಲೂಕಲ್ಲಿ ಯಾರಲ್ಲ ಹಂಗಾರೆ ಅದನ್ನ ಬಂದ್ಬಿಟ್ಟು ಸ್ವತಃ ಓಲಿ ಈ ರಾಜ್ಯದಲ್ಲಿ ಆಗದಿರೋಂಥ ಅನಾಹುತ ಇಲ್ಲಿ ಆಗುತ್ತಾ ಈ ತಾಲೂಕಲ್ಲಿ? ದಯವಿಟ್ಟು ಹೇಳ್ತೀನಿ ಕೇಳಿ, ಈ ತಾಲೂಕಿನಲ್ಲಿ ಎತ್ತನ ಘಟಕ ಬೇಕೇ ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮರುಪರಿಶೀಲನೆ ಮಾಡಿ ರಾಜ್ಯ ಸರ್ಕಾರದ ಮನವಿ ತಗೊಂಡು ಶಾಸಕೀಯ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಇದೆ ಇದ್ರ ಬಗ್ಗೆ. ಯಾವುದೇ ಕಾರಣಕ್ಕೂ ಬೇಡ ಅಂತೇನು ಹೇಳ್ತಾ ಇಲ್ಲ ಸೆಂಟ್ರಲ್ ಗೌರ್ಮೆಂಟು, ಅವ್ರ ಆದೇಶ ಇದೆ. ಅವ್ರ ಹತ್ರ ಮನವಿ ಪತ್ರ ಸರ್ಕೊಂಡು ಈ ತಾಲೂಕಿನಲ್ಲಿ ಕಬ್ಬು ಬೆಳೆಗಾರನ ಉಳಿಸ್ಕೊಡೋದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ನಾನು 2-3 ಮುಗಿಸ್ತೇನೆ. ಎಥನಾಲ್ ಘಟಕವನ್ನು ಪ್ರಾರಂಭ ಮಾಡೋದಕ್ಕೆ ಅನುಮತಿಯನ್ನು ಕೊಡಲೇಬೇಕು ಅಂತ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊತೀನಿ ಹೇಳಿ ನಾನು ಮಾತನಾಡಿ. ಈ ತಾಲೂಕಿನ ಅಭಿವೃದ್ಧಿಗೆ ICL ಫ್ಯಾಕ್ಟ್ರಿ ತುಂಬ ಅನುಕೂಲ ಆಗಿದೆ. ಈ ರೈತರುಗಳೆಲ್ಲ ಹಿಂದೆ ಒಂದು 20-25 ವರ್ಷದಿಂದ ಈ ಫ್ಯಾಕ್ಟ್ರಿ ಬಂದದ್ರಿಂದ ರೈತರುಗಳಿಗೆಲ್ಲ ತುಂಬ ಆದಾಯ ಎಲ್ಲ ದೊರೆತಾಗದೆ. ಈಗ ಕಬ್ಬು ಬೆಳೆಗಾರರು ಕಮ್ಮಿ ಆಯ್ತಾ ಇರೋದ್ರಿಂದವ ಎಥನಾಲ್ ಘಟಕ ಉತ್ಪಾದನೆ ಮಾಡೋದ್ರಿಂದವ ಈ ಕಬ್ಬು ಆದಾಯ ಕಮ್ಮಿ, ರೈತರಿಗೆ ಕಮ್ಮಿ ಇರೋದ್ರಿಂದವ ಇದು ಉತ್ಪಾದನೆ ಎಥನಾಲ್ ಘಟಕ ಉತ್ಪಾದನೆ ಆದರೆ ರೈತರಿಗೆ ಹೆಚ್ಚಿನ ಹಣ ಸಿಗ್ಬೋದು. ಮತ್ತು ಪರಿಸರ ಮತ್ತು ವಾಯು ಮಾಲಿನ್ಯ ಯಾವುದೇ ತೊಂದರೆ ಆಗದ ರೀತಿಲಿ ಈ ಘಟಕನ ಉತ್ಪಾದನೆ ಮಾಡೋದ್ರಿಂದ ನಮಗೆಲ್ಲ ಅನುಕೂಲ ಇದೆ. ಹಾಗಾಗಿ ಇದು ಉತ್ಪಾದನೆ ಆಗಬೇಕು ಇಷ್ಟು ಹೇಳ್ತೀನಿ. ತಾಲೂಕು ಅಂಜೇಳಿ ಗ್ರಾಮದಿಂದ ಸಿದ್ದಪ್ಪಾಜಿ ಅಂತ. ಈ 14 ಘಟಕ ಮಾಡೋದ್ರಿಂದ ನಮಗೆಲ್ಲ ರೈತರಿಗೆ ಅನುಕೂಲ ಇದೆ. ಇವತ್ತು ಅರ್ಧ ಎಕರೆ ಕಬ್ಬು ಬೆಳೆದವರು ಒಂದು ಕುಟುಂಬ ಸಾಕ್ಬೋದು. ಈಗ ನಮ್ಮ ತಾಲೂಕಿನಲ್ಲಿ 484 ಹಳ್ಳಿ ಇದೆ. ಇವತ್ತು 3-4 ಹಳ್ಳಿಯಿಂದ ಗಲಾಟೆ ಮಾಡಿದ್ರು. ನಾವು 1-1.5 ಜನ ರೈತರು ಹೋಗಿರೋದ್ರಿಂದ ಹೊರಗಡೆಯಿಂದ ಬಂದು ಗಲಾಟೆ ಮಾಡ್ತಾವ್ರೆ ಇದೆಲ್ಲ ಅಂತ ಕೇಳಿದ್ರು. ನಮ್ಗೆ ಹೊಡೆಯಕ್ಕೆ ಬಂದರು. ಇದು ನಾವು ಮೇಲಧಿಕಾರಿಗಳು ನಾವು ದೇವರು ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಅವರೆಲ್ಲ ವಿದ್ಯಾವಂತರನ್ನ. ನಮ್ಮ ರೈತರಿಗೆ ಅರ್ಧಂಬರ್ಧ ಮೋದಿ ನಮ್ಗೇನೂ ಗೊತ್ತಿಲ್ಲ ಸರಿಯಾಗಿ. ನೀವೆಲ್ಲ ವಿದ್ಯಾವಂತರು ಗೊತ್ತಿರೋರು. ಬೇರೆ ಊರು ಮನೆ ಮಕ್ಕಳು ಮೈಸೂರಿಂದ ಬಂದಾರೆ. ಈ ಫ್ರೆಂಡ್ಸು ನನ್ನ ಊರಿಂದ ಒಬ್ಬರು ಬಂದಾರೆ. ಗಂಟೆ ಬೇಡ ಅಂತ ಅವ್ರು ಯಾರು ನಮ್ಮ ತಾಲೂಕಿಗೆ ಆ ಬೋಳಿ ಮಕ್ಕಳು